ಫೇಸ್ಬುಕ್ನಲ್ಲಿ ಪರಿಚಯ ಆದವಳ ಹುಡುಕಿಕೊಂಡು ಹೋದಂತಹ ಯುವಕ ನಂತರ ರಸ್ತೆಯಲ್ಲಿ ಬೆತ್ತಲಾಗಿ ಓಡಾಡುವಂತಹ ಸ್ಥಿತಿಗೆ ತಲುಪಿದ್ದ. ಅಷ್ಟಕ್ಕೂ ಆತನಿಗೆ ಆಗಿದ್ದೇನು ಅಂತೀರಾ? ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಪ್ರವಾಸಿಗರ ಸ್ವರ್ಗ ಕರ್ನಾಟಕದ ಕಾಶ್ಮೀರ ಎಂದು ಕರೆಯುವ ಕೊಡಗು ಜಿಲ್ಲೆಗೆ ಕಳಂಕ ಅನ್ನೋ ರೀತಿಯಲ್ಲಿ ಹನಿ ಟ್ರ್ಯಾಪ್ ಪ್ರಕರಣವೊಂದು ನಡೆದಿದೆ. ಮೂವರ ತಂಡದಿಂದ ಮಡಿಕೇರಿ ಮಂಗಳದೇವಿ ನಗರದ ಹೋಮ್ ಸ್ಟೇನಲ್ಲಿ ಮಂಡ್ಯ ಮೂಲದ ಮಹದೇವ್ ಎಂಬ ಯುವಕನಿಗೆ ಹನಿ ಟ್ರ್ಯಾಪ್ಗೆ ಯತ್ನ ನಡೆಸಿ ಸಿಕ್ಕಿಬಿದ್ದಿದ್ದಾರೆ. ಈ ಸಂಬಂಧ ಮೂವರ ವಿರುದ್ಧ ಮಡಿಕೇರಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮದ್ದೂರು ಮೂಲದ ಯುವಕ ಮಹದೇವ್ ಎಂಬ ವ್ಯಕ್ತಿಗೆ ಫೇಸ್ಬುಕ್ನಲ್ಲಿ ರಚನಾ ಎಂಬ ಮಹಿಳೆ ಪರಿಚಯವಾಗಿದೆ. ಪರಿಚಯ ಸಲುಗೆಗೆ ತಿರುಗಿದೆ. ಕಳೆದ ಕೆಲ ದಿನಗಳ ಹಿಂದೆ ಇಬ್ಬರು ಭೇಟಿ ಮಾಡಲು ಒಪ್ಪಿದ್ದಾರೆ. ನಂತರ ರಚನಾ ಮಡಿಕೇರಿಯ ಮಂಗಳಾದೇವಿ ನಗರದಲ್ಲಿ ಹೋಮ್ ಸ್ಟೇನಲ್ಲಿ ಉಳಿದುಕೊಳ್ಳಲು ಯೋಚಿಸುತ್ತಾರೆ. ಕೆಲ ಹೊತ್ತಲ್ಲೇ ಮೂವರು ಅಪರಿಚಿತರು ರೂಮಿಗೆ ಎಂಟ್ರಿ ಕೊಟ್ಟು ಹಣ ನೀಡುವಂತೆ ಮಹದೇವನಿಗೆ ಥಳಿಸಿದ್ದಾರೆ. ಇನ್ನು ಡಕಾಯಿತ ಗುಂಪಿನಿಂದ ರಾತ್ರಿ ತಪ್ಪಿಸಿಕೊಂಡು ಮಡಿಕೇರಿ ಪೊಲೀಸ್ ಠಾಣೆಗೆ ಬಂದು ನಡೆದಿದ್ದನ್ನ ಪೊಲೀಸರ ಮುಂದೆ ಹೇಳಿದ್ದಾನೆ. ಯುವಕನ ದೂರು ಸ್ವೀಕರಿಸಿ ವಿಚಾರಣೆ ಕೈಗೊಂಡ ಪೊಲೀಸರು ಆಕೆಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಯಾವಾಗ ಈ ಐನಾತಿ ಲೇಡಿ ಲಾಕ್ ಆದ್ಲೋ ಉಳಿದ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಒಟ್ಟಾರೆಯಾಗಿ ಫೇಸ್ಬುಕ್ನಲ್ಲಿ ಪರಿಚಯವಾದ ಮಹಿಳೆ ಮಾತು ನಂಬಿ ಮಡಿಕೇರಿ ಬಂದ ಯುವಕ ಮಂಗನಾಗಿದ್ದಾನೆ. ಹೀಗಾಗಿ ಯಾರನ್ನು ನಂಬುವ ಮೊದಲು ಬಹಳ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಕ್ಯಾಮರಾಮನ್ ಧನು ಜೊತೆ ಸುರೇಶ್ ಬಿ, ಗ್ಯಾರಂಟಿ ನ್ಯೂಸ್, ಮೈಸೂರು.